4 ಸ್ಪೀಕರು ಒಂದು ಊಪರ್ ಇದ್ದ ತಕ್ಷಣ ಹೋಮ್ ಥಿಯೇಟರ್ ಅಂತ ಫೀಲ್ ಮಾಡ್ತೀವಿ, ಬಟ್ ಅದು ಹೋಮ್ ಥಿಯೇಟರ್ ಅಲ್ವೇ ಅಲ್ಲ. ಈಗ ರಿಯಲ್ ಹೋಮ್ ಥಿಯೇಟರ್ನ ಫೀಲ್ ಮಾಡೋಣ ಬನ್ನಿ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಿಮ್ಮ ಮನೆಗೆ ನೀವು ಮಾಡಿಸ್ಕೋಬೋದು, ನಮ್ಮ ಮನೆಗೆ ನಾವು ಮಾಡಿಸ್ಕೋಬೋದು. ಸೊ ನಿಮಗೂ ಇದೇ ಥರನೇ ಸೆಟಪ್ ಬೇಕು ಅಂದರೆ ಡಿ ಆಡಿಯೋ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಿದ್ರೆ ಫುಲ್ ಸೆಟಪ್ ನಿಮ್ಮ ಮನೆಗೆ ಬಂದು ಮಾಡಿಕೊಡ್ತಾರೆ. ಅದು ಕುಗ್ರಾಮ ಇರಲಿ, ಹೋಬಳಿ ಇರಲಿ, ತಾಲೂಕು ಇರಲಿ, ಜಿಲ್ಲೆ ಇರಲಿ, ಯಾವುದೇ ರಾಜ್ಯ ಇರಲಿ, ಎಲ್ಲಿಗೆ ಬೇಕಾದರೂ ಬಂದು ಮಾಡಿಕೊಡ್ತಾರೆ. ಎಲ್ಲನೂ ನೀವು ನೋಡ್ಬೋದು. ಡೆನಾನಲ್ಲಿ ಎಲ್ಲ ಮಾಡಲ್ಸು, ಇಲಾಖಲ್ಲಿ ಎಲ್ಲ ಮಾಡಲ್ಸು, ಪೋಕ್ ಆಡಿಯೋದಲ್ಲಿ ಎಲ್ಲ ಮಾಡಲ್ಸು, ಪೋಲ್ಕಲ್ಲಿ ES30 ಸರೌಂಡ್ಸು, ಸೆಂಟರು, ಬುಕ್ ಶೆಲ್ಫ್ಗಳು. ಸೊ ಇದು ಹೋಲ್ಸೇಲ್ ಆಪರೇಟ್ ಆಗ್ತಾ ಇರೋದ್ರಿಂದ ನಮ್ಮ ಪ್ರೈಸ್ ಬಂದು ಡೆಫಿನೆಟ್ ಆಗಿ ಮಾರ್ಕೆಟಲ್ಲಿ ಯಾರು ಕಾಂಪಿಟೇಟ್ ಮಾಡೋಕ್ಕೆ ಆಗಲ್ಲ. ನಮ್ಮ ಹತ್ರ ಯೂಸ್ಡ್ ಕ್ಯಾಟಗರಿ ಪ್ರಾಡಕ್ಟ್ಸು ಸುಮಾರು ಸಿಗುತ್ತೆ ನಿಮಗೆ. ಹೊಸದು ಮಾತ್ರ ಅಲ್ಲ, ಎಲ್ಲ ಇಂಪೋರ್ಟೆಡ್ ಪ್ರಾಡಕ್ಟ್ಸು ನಿಮಗೆ ಯೂಸ್ಡ್ ಕ್ಯಾಟಗರಿದಲ್ಲೂ ಸಿಗ್ಬಿಡುತ್ತೆ. ಸರ್ ಸ್ಟಾರ್ಟಿಂಗ್ ಪ್ರೈಸ್ ನಮ್ಮ ಹತ್ರ ಬಂದು ನೀವು ಒಂದು 55,000 ನೋಡ್ಬೋದು. ಮಾರ್ಕೆಟಲ್ಲಿ ಇದನ್ನು ಸುಮಾರು ಜನರು ಮಾಡ್ತಾ ಇದ್ದಾರೆ. ಆದರೆ ಯಾರಿಗೆ ಏನು ರೆಕಮೆಂಡ್ ಮಾಡಬೇಕು ಅನ್ನೋದೇ ಜಾಸ್ತಿ ಜನರಿಗೆ ಗೊತ್ತಿಲ್ಲ. ಬಿಕಾಸ್ ದೇ ಆರ್ ನಾಟ್ ದ್ಯಾಟ್ ಟೆಕ್ನಿಕಲ್ ಸ್ಟ್ರಾಂಗು. ನಾವು ಅಪ್ ಟು 15 ಇಯರ್ಸಿಂದ ಈ ಫೀಲ್ಡಲ್ಲಿ ಇರೋದ್ರಿಂದ 100% ನಿಮ್ಮ ರಿಕ್ವೈರ್ಮೆಂಟ್ನ ಅಂಡರ್ಸ್ಟ್ಯಾಂಡ್ ಮಾಡಿ ನಾವು ನಿಮ್ಮ ತಗ್ದಂಗೆ ನಾವು ಪ್ರಾಡಕ್ಟ್ ಕೊಡ್ತೀವಿ. ಯಾಕಂದರೆ ಸೊ ಇದೇ ವಾಯ್ಸ್ನ ಇಲ್ಲಿ ನಾವು ಸೆಮಿ ಅಕೋಸ್ಟಿಕ್ ಮಾಡಿದ್ದೀವಿ. ಸೊ ಈ ವಾಯ್ಸ್ ವೇರಿಯೇಷನ್ ಅಲ್ಲಿಗೂ ಇಲ್ಲಿಗೂ ಎಷ್ಟಿದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಇಲ್ಲಿರೋ ಅಂಥ ಇಷ್ಟಕ್ಕೂ ನಾವು ಇಲ್ಲಿ ಸೆಮಿ ಅಕೋಸ್ಟಿಕ್ಸ್ ಮಾಡಿದ್ದೀವಿ, ಆದರೆ ಅದು ಫುಲ್ ಅಕೋಸ್ಟಿಕ್ಸು, ಆಯಿತಾ. ಸೊ ಇಲ್ಲಿ ನಾವು ಮಾತಾಡೋಕ್ಕೂ ಅಲ್ಲಿ ನಾನು ಮಾತಾಡ್ತಾ ಇರೋಕ್ಕೂ ತುಂಬ ಬಂದು ವಾಯ್ಸ್ ಡಿಫ್ರೆನ್ಷಿಯೇಟ್ ಇರುತ್ತೆ. ಸೊ ಕಸ್ಟಮರ್ಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ದರೆ ಅವರು ಡೈರೆಕ್ಟಾಗಿ ಬಂದು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದರೆ ಮಾತ್ರ ನಾವು ಅವ್ರಿಗೂ ಗೊತ್ತಾಗೋದು. ಯಾಕಂತ ಹೇಳಿದರೆ ಇವಾಗ ನಾವು ವೀಡಿಯೋದಲ್ಲೂ ತೋರಿಸ್ತೀವಿ, ಆದರೆ ವೀಡಿಯೋದಲ್ಲಿ ಆ ಸೌಂಡ್ ಫೀಲು ಮತ್ತು ಬಾಡಿಗೆ ಆಗೋವಂಥ ಫೀಲ್ನ ಬಂದು ಅವರು ನೋಡೋಕ್ಕಾಗಲ್ಲ. ಸೊ ಇಲ್ಲಿ ಬಂದರೆ ಮಾತ್ರನೇ ಅವ್ರಿಗೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು. ಡೆಫಿನೆಟ್ ಆಗಿ ಯಾರಾದರೂ ಹೊಸ ಮನೆ ಕಟ್ತಾ ಇದ್ದಾರೆ, ಅವ್ರಿಗೆ ಈ ಥರ ಪ್ಲ್ಯಾನ್ ಇದೆ ಅಂತ ಹೇಳಿದರೆ ದೇ ಆರ್ ಆಲ್ವೇಸ್ ವೆಲ್ಕಮ್. ಯಾವಾಗಾದರೂ ಬಂದು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಏನಂತ ಹೇಳಿದರೆ ಮಾರ್ಕೆಟಲ್ಲಿ 1000 ಜನ ಇದ್ದರೂ ಸಹ ನಮ್ಮ ಎಕ್ಸ್ಪೀರಿಯನ್ಸು ಪ್ಲಸ್ಸು ನಾವು ಅವ್ರಿಗೆ ತೊಗೊಬಂದು ಕೊಡೋ ಅಂಥ ರಿಸಲ್ಟು ಬೇರೆ ಡೀಲರ್ಸಿಂದ ಬರಲ್ಲ. 10x20 ಜಾಗ ಇದ್ದರೆ ಸಾಕು, ನಿಮ್ಮ ಮನೇಲೆ ಒಂದು ಥಿಯೇಟ್ರ್ ನೀವು ರೆಡಿ ಮಾಡ್ಕೊಂಡ್ಬಿಡ್ಬೋದು. ಸೊ ಹೋಮ್ ಆಟೋಮೇಷನ್ ಅಂತ ಹೇಳಿದರೆ ಇಲ್ಲಿ ನೋಡಿ, ಇಲ್ಲಿರೋದನ್ನು ನಾವು ಇಲ್ಲಿ ಜಸ್ಟ್ ಒಂದೊಂದಾಗಿ ಆಪ್ರೇಟ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಎಂಟೈರ್ ಆಗಿ ಎಲ್ಲ ಲೈಟ್ಸು ಆಫ್ ಆಗೋಯ್ತು. ಸೊ ಇದನ್ನು ಆನ್ ಮಾಡ್ಕೋಬೇಕಂತ ಹೇಳಿದ್ರು ಒಂದೊಂದು ನಾವು ಫೋನಿಂದಾನೇ ಎಲ್ಲನೂ ಆ್ಯಪ್ ಕಂಟ್ರೋಲ್ಡಾಗಿ ಎಲ್ಲನೂ ಮಾಡ್ಕೊಬಿಡ್ಬೋದು. ಸೊ ಇದು ಮಾತ್ರ ಅಲ್ಲ, ನಿಮಗೆ ಆಚೆಯಿಂದ ಕಾರ್ ಬರುತ್ತೆ ಅಂತ ಹೇಳಿದರೆ ಕಾರ್ ಬಂದಿದ ತಕ್ಷಣ ನೀವು ಇಲ್ಲಿ ಕೂತ್ಕೊಂಡೆ ನಿಮ್ಮ ಗೇಟ್ನ ಓಪನ್ ಮಾಡ್ಬೋದು. ಸೊ ಅಂಥ ಕ್ಯಾಟಗರಿ ಆಫ್ ಆಟೋಮೇಷನ್ಸು ಮಾಡ್ಕೊಡ್ತೀವಿ. ಎಂಟೈರ್ ಮನೆಗೆ ಫುಲ್ ಮನೆಗೆ ಸೆಟಪ್ಪು ಹೋಮ್ ಆಟೋಮೇಷನ್ ಮಾಡ್ಕೊಡ್ತಾ ಇದ್ದೀವಿ. ಸೊ ನೀವೇನಾದ್ರು ನಿಮ್ಮ ಮನೆಗೆ ಹೋಮ್ ಥಿಯೇಟರ್ ನೋಡ್ತಾ ಇದ್ದರೆ ನಿಮಗೆ ಈ ವಿಡಿಯೋ. ಸೊ ನಾವು ಎಂಟೈರ್ ಆಗಿ ಇಲ್ಲಿ ಏನಂತ ಹೇಳಿದರೆ, ನೀವು ಹೊಸ ಮನೆ ಏನಾದ್ರು ಕಟ್ತಾ ಇದ್ದೀರಾ, ಇಲ್ಲ ಅಂತ ಹೇಳಿದರೆ ಆಗಲೇ ಕಟ್ಟಿರೋ ಮನೆ ಒಂದಿದೆ ನಿಮಗೆ. ಸೊ ಡೆಡಿಕೇಟೆಡ್ ಆಗಿ ಒಂದು ಹೋಮ್ ಥಿಯೇಟ್ರಿಗೆ ಮಾಡಬೇಕು ಅಂತ ಹೇಳಿದರೆ ನಮಗೊಂದು ಅವಕಾಶ ಕೊಡಿ, ನಾವು ಎಂಟೈರ್ ಆಗಿ ನಿಮಗೆ ಟರ್ನ್ ಕೀ ಪ್ರಾಜೆಕ್ಟ್ಸ್ನ ಮಾಡ್ಕೊಡ್ತೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ನಾವು ಎಂಟೈರ್ ಆಗಿ ಒಂದು ಸೆಟಪ್ನ ಮಾಡಿದ್ದೀವಿ. ಇದರಲ್ಲಿ ಬಂದು ಅಕೋಸ್ಟಿಕ್ ಇನ್ವಾಲ್ವ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಬಂದು ಅಕೋಸ್ಟಿಕ್ಕು ಏನಂತ ಹೇಳಿದರೆ ಎಕೋನ ಮತ್ತು ರಿಫ್ಲೆಕ್ಷನ್ಸ್ನ ಕಟ್ ಮಾಡೋಕ್ಕೆ ಅಕೋಸ್ಟಿಕ್ ಒಂದು ಮಾಡಿರ್ತೀವಿ. ಪ್ಲಸ್ಸು ಅಕೋಸ್ಟಿಕ್ ಮಾಡಾದ ನಂತರ ಇಲ್ಲಿ ನೋಡಿದರೆ ನಾವು 11.2 ಸೆಟಪ್ನ ಮಾಡಿದ್ದೀವಿ. ಇದೇ ಥರ ನಿಮ್ಮ ಸ್ಪೇಸ್ ಹೆಂಗಿದೆಯೋ, ಯಾವ ಥರ ನೀವು ಜಾಗ ಕೊಡ್ತೀರೋ ಆ ಜಾಗಕ್ಕೆ ಅಲ್ಲಿ ಏನು ಕಾನ್ಫಿಗರೇಷನ್ ಬೇಕೋ ಅದನ್ನು ನಾವು ರೆಕಮೆಂಡ್ ಮಾಡ್ತೀವಿ ನಿಮಗೆ. ಸೊ ಎಂಟೈರ್ ಆಗಿ ಅಕೋಸ್ಟಿಕ್ ಮಾಡಿದರೆ ನಿಮ್ಮ ಆಡಿಯೋ ಕ್ವಾಲಿಟಿ ಮತ್ತು ಮೂವಿ ಎಕ್ಸ್ಪೀರಿಯೆನ್ಸು ಅಲ್ಟಿಮೇಟಾಗಿ ಬರುತ್ತೆ. ಸೊ ನೀವು ಯಾವುದೇ ಥಿಯೇಟ್ರಿಗೆ ಹೋಗೋವಂಥ ಅವಶ್ಯಕತೆ ಇರೋಲ್ಲ. ಯಾವುದೇ OTT ಪ್ಲ್ಯಾಟ್ಫಾರ್ಮ್ಸಲ್ಲಿ ಏನೇನು ಮೂವಿ ಬರುತ್ತೋ ಎಲ್ಲ ನಿಮ್ಮ ಮನೆಯಿಂದನೇ ನೀವು ಎಂಜಾಯ್ ಮಾಡಿಬಿಡ್ಬೋದು. ಸೊ ನಿಮಗೆ ಒಂದು ಥಿಯೇಟರ್ ಸೆಟಪ್ ಮಾಡಬೇಕು ಅಂತ ಹೇಳಿದರೆ ಡೆಫಿನೆಟ್ ಆಗಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವತ್ತು ಈ ಥರ ಒಂದು ಹೋಮ್ ಥಿಯೇಟ್ರ್ ಮಾಡಬೇಕಂದ್ರೆ ಇದರಿಂದ ಏನು ಯೂಸ್ ಅಂತ ನಮ್ಮ ಹತ್ರ ಕೇಳಕ್ಕೆ ಬಂದರೆ, ಇವತ್ತು ಇರೋ ಅಂಥ ಬ್ಯಾಂಗ್ಳೂರ್ ಅನ್ನೋದೇನು ಹೇಳೋಕ್ಕಿಂತ ಇಡೀ ಜನರು ಇವತ್ತೆಲ್ಲರೂ ಬ್ಯುಸಿಯಾಗೇ ಇದ್ದಾರೆ. ಇನ್ನೊಂದು ಈ ರಶಲ್ಲಿ ಎಲ್ಲೂ ನಾವು ಥಿಯೇಟರ್ಸ್ಗೆ ಹೋಗೋದೇ ತುಂಬ ಕಷ್ಟ ಆಗಿದೆ. ಸೊ ಪ್ರೈವೇಟಾಗಿ ಎಲ್ಲರೂ ಏನಂತ ಹೇಳಿದರೆ ಹೊಸ ಮನೆ ಕಟ್ತಾ ಇದ್ದಾರೆ, ಎಲ್ಲ ಆಗಲೇ ನಮ್ಮ ಹತ್ರ ಮನೆ ಇದೆ, ನಮ್ಮ ಹತ್ರ ಒಂದು ಇಂಡಿವಿಜುವಲ್ ರೂಮ್ ಇದೆ ಅಂತ ಹೇಳಿದರೆ
ಥಿಯೇಟ್ರ್ ಮಾಡ್ಲಿಕ್ಕೆ ಸುಮಾರು ಕಡೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅಪ್ರಾಕ್ಸಿಮೇಟ್ಲಿ ನಾವೇ ಬಂದು ಒಂದು 40 ಪ್ರಾಜೆಕ್ಟ್ಸ್ ಮೇಲೆ ಮಾಡಿಕೊಟ್ಟಿದ್ದೀವಿ. ಬೆಂಗಳೂರು, ಹಾಸನ, ಮೈಸೂರು, ಚಿತ್ತೂರು ಇದ್ ಕಡೆ ಎಲ್ಲನೂ ಮಾಡಿದ್ದೀವಿ. ಬೆಂಗಳೂರಲ್ಲೂ JP ನಗರ, ಆಮೇಲೆ ಸುಮಾರು ಕಡೆ ಮಾಡಿದ್ದೀವಿ. ಕನಕಪುರ ರೋಡು ಇಲ್ಲೆಲ್ಲ ಮಾಡಿದ್ದೀವಿ. ನೀವು ಬಂದು ನೋಡ್ಬೋದು. ಮತ್ತು ನಮ್ಮದೇ ಇದು ಎಕ್ಸ್ಪೀರಿಯನ್ಸ್ ಸೆಂಟರು. ನಿಮಗೆ ಇದರಲ್ಲಿ ಏನು ಬೆನಿಫಿಟ್ ಆಗಿರುತ್ತೆ ಅಂತೇಳಿ ನೀವು ಇಲ್ಲಿ ಬಂದು ನಮ್ಮ ಹತ್ರ ಒಂದು ಸತಿ ಎಕ್ಸ್ಪೀರಿಯನ್ಸ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಕೋಸ್ಟಿಕ್ ಮಾಡಿದ್ರೆ ಹಾಗೆ ನಾವು ಲಿವಿಂಗ್ ಹಾಲ್ಗೂ ನಾವು ಪ್ರಾಡಕ್ಟ್ ಕೊಡೋಕ್ಕಾಗುತ್ತೆ. ಯಾಕಂತ ಹೇಳಿದ್ರೆ ವಿ ಆರ್ ಇಂಟು ಹೋಲ್ಸೇಲ್ ಬಿಸ್ನೆಸ್ಸು. ಅಂದರೆ ಇದೆಲ್ಲ ಲಕ್ಸುರಿ ಹೋಮ್ ಥಿಯೇಟ್ರು, ಎಲ್ಲನೂ ಬ್ರ್ಯಾಂಡೆಡೇ, ಯಾವುದು ಕಸ್ಟಮೈಸ್ಡ್ ಅಲ್ಲ, ಎಲ್ಲನೂ ಇಂಪೋರ್ಟ್ ಆಗಿರೋ ಬ್ರ್ಯಾಂಡೆಡ್ಸೇ, ಎಲ್ಲನೂ ಫ್ರಾನ್ಸು, USA, ಆಮೇಲೆ ಇಂಗ್ಲೆಂಡು, ಈ ಥರ ಆ ಕಡೆಯಿಂದ ಬರೋ ಅಂಥ ಪ್ರಾಡಕ್ಟ್ಸ್ ಇವೆಲ್ಲ. ಇಲ್ಲಿ ನೀವು ನೋಡ್ಬೋದು. ಇದು ಫಾರ್ ಎಕ್ಸಾಂಪಲ್ ಇಟ್ಸ್ ಎ ಪ್ರೀಮಿಯಂ ಬ್ರ್ಯಾಂಡು. ಇದು ಫೋಕಲ್ ಅಂತ ಹೇಳ್ತೀವಿ, ಆಯಿತಾ. ಫೋಕಲ್ ಬಂದು ಇಟ್ಸ್ ಮೇಡ್ ಇನ್ ಫ್ರಾನ್ಸು. ಸೊ ಇದ್ರದ್ದೇ ಇಲ್ಲಿ ನೀವು ಇನ್ನೊಂದು ನೋಡ್ಬೋದು. ಇದು ಡೈನಾ ವಾಯ್ಸ್ ಅಂತೇಳಿ ಸ್ವೀಡಿಷ್ ಬ್ರ್ಯಾಂಡು, ಆಯಿತಾ. ಸ್ವೀಡನಿಂದ ಬಂದಿರೋದು ಇದು. ಅದನ್ನು ಬಿಟ್ಟರೆ ಇಲ್ಲಿ ನೀವು ಪವರ್ ಆಂಪ್ಲಿಫೈರ್ನ ನೋಡ್ಬೋದು, AV ರಿಸೀವರ್ನ ನೋಡ್ಬೋದು, ಪ್ರಾಸೆಸರ್ಗಳನ್ನ ನೋಡ್ಬೋದು. ಇಲ್ಲಿ ಕೆಳಗಿರೋದು ಬಂದು ಆ್ಯಂಥಮ್ ಅಂತೇಳಿ, ಆಯಿತಾ. ಇದು ಬಂದು UK ಇಂದ. ಸೊ ಅದನ್ನು ಬಿಟ್ಟು ಟಾಪ್ ನಾಚು ಸಬ್ಬೂಫರಲ್ಲಿ ತುಂಬ ಪ್ರೀಮಿಯಂ ಬ್ರ್ಯಾಂಡ್ ಅಂತ ಹೇಳಿದ್ರೆ SVSನ ನೋಡ್ಬೋದು. ಇದು ಒಂದು ಸಬ್ಬೂಫರ್ ಮಾತ್ರ ನಿಮಗೆ ಇಟ್ ವಿಲ್ ಕಮ್ ಅರೌಂಡ್ 70 ಕಿಲೋಸು, ಆಯಿತಾ. ಸೊ ಇದೂ ಇಂಗ್ಲೆಂಡ್ ಓರಿಯೆಂಟೆಡ್, ಎಲ್ಲನೂ UK ಬೇಸ್ಡ್ ಪ್ರಾಡಕ್ಟ್ಸೇ ನಮ್ಮ ಹತ್ರ. ಅದನ್ನು ನಾವು ಹೋಲ್ಸೇಲ್ ಮಾಡ್ತಾ ಇರೋದ್ರಿಂದ ಬನ್ನಿ ತೋರಿಸ್ತೀನಿ. ಸೊ ಇದನ್ನು ನಾವೆಲ್ಲ ನಿಮಗೆ ಹೋಲ್ಸೇಲ್ ಮಾಡ್ತಾ ಇರೋದ್ರಿಂದ ನಿಮಗೆ ಪ್ರಾಡಕ್ಟಲ್ಲೂ ನೋಡಿದರೆ ಇದು ಒಂದು 15 lakhs 20 lakhs ಥರ ಆಗೋ ಅಂಥ ಜಾಗದಲ್ಲಿ ನಾವು ಅದನ್ನು ಒಂದು 10 lakhsಲ್ಲೇ ಮುಗಿಸ್ಬಲ್ಲೆ. ಯಾಕಂತ ಹೇಳಿದರೆ ವಿ ಆರ್ ಇಂಟು ಡಿಸ್ಟ್ರಿಬ್ಯೂಷನ್ಸ್ ಆಫ್ ಹೋಲ್ಸೇಲ್ ಪ್ರಾಡಕ್ಟ್ಸು. ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲ ಬ್ರ್ಯಾಂಡ್ಸು, ಇಲಾಖೆಯಿಂದ ಹಿಡಿದು ಪೋಕ್ ಆಡಿಯೋಯಿಂದ ಹಿಡಿದು ನಮ್ಮ ಹತ್ರ ಅಷ್ಟು ಫೆಮಿಲಿಯರ್ ಆಗಿರೋ ಬ್ರ್ಯಾಂಡ್ಸು, ಡೆನಾನು, ಟೋನ್ ವಿನ್ನರು, ಮರಾನ್ಸು ಎಲ್ಲನೂ ನೀವು ನೋಡ್ಬೋದು. ಡೆನಾನಲ್ಲಿ ಎಲ್ಲ ಮಾಡಲ್ಸು, ಇಲಾಖಲ್ಲಿ ಎಲ್ಲ ಮಾಡಲ್ಸು, ಪೋಕ್ ಆಡಿಯೋದಲ್ಲಿ ಎಲ್ಲ ಮಾಡಲ್ಸು, ಪೋಲ್ಕಲ್ಲಿ ES30 ಸರೌಂಡ್ಸು, ಸೆಂಟರು, ಬುಕ್ ಶೆಲ್ಫ್ಗಳು. ಸೊ ಇದು ಹೋಲ್ಸೇಲ್ ಆಪ್ರೇಟ್ ಆಗ್ತಾ ಇರೋದ್ರಿಂದ ನಮ್ಮ ಪ್ರೈಸ್ ಬಂದು ಡೆಫಿನೆಟ್ ಆಗಿ ಮಾರ್ಕೆಟಲ್ಲಿ ಯಾರು ಕಾಂಪಿಟೇಟ್ ಮಾಡೋಕ್ಕೆ ಆಗಲ್ಲ. ಸರ್ ಸ್ಟಾರ್ಟಿಂಗ್ ಪ್ರೈಸ್ ನಮ್ಮ ಹತ್ರ ಬಂದು ನೀವು ಒಂದು 55,000 ನೋಡ್ಬೋದು. 55,000 ರುಪೀಸ್ಗೆ ಏನು ಬರುತ್ತೆ ಅಂತ ಹೇಳಿದರೆ, ಇವತ್ತು ಸೋನಿದಲ್ಲಿ ಒಂದು ಸೌಂಡ್ ಬಾರು ಅಲ್ಲ ಸ್ಯಾಮ್ಸಂಗಲ್ಲಿ ಒಂದು ಸೌಂಡ್ ಬಾರ್ ನೀವು ತೊಗೋಬೇಕಾದ್ರೂ ನಿಮ್ಗೊಂದು 50,000 ರುಪೀಸ್ ಬೇಕು. ಅದೇ 50,000 ರುಪೀಸ್ ಪ್ರೈಸ್ಗೆ ನಿಮಗೆ ನಾನು ಬೆಸ್ಟ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಒಂದು ಕೊಡಬಲ್ಲೆ. ಏನಂತ ಹೇಳಿದ್ರೆ, ಇಲ್ಲಿ ಬಂದು ಒಂದು ರಿಸೀವರ್ ಬರುತ್ತೆ, ರಿಸೀವರ್ ಜೊತೆಗೆ ಒಂದು 5 ಸ್ಪೀಕರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಇದೇ ಒಂದು 5 ಸ್ಪೀಕರ್ ಬರುತ್ತೆ. ಇದನ್ನು ಪ್ಯೂರ್ ಅಕೋಸ್ಟಿಕ್ USA ಬ್ರ್ಯಾಂಡು. ಡೆನಾನ್ ಒಂದು ರಿಸೀವರು, ಇದರಲ್ಲೇ 10 inches ಆಕ್ಟಿವ್ ಮಾಡೆಲ್ ಸಬ್ಬೂಫರ್ ಬರುತ್ತೆ. ಸೊ ಈ ಪ್ಯಾಕೇಜ್ನ ಬಂದು ನಾವು ಒಂದು 55,000 ರುಪೀಸ್ ಕೊಡ್ಬೋದು. ಇದ್ರದ್ದು MRP ನೋಡಿದರೆ 1,09,000 ರುಪೀಸ್ MRP ಇದೆ. ನಾವು ಕೊಡ್ತಾ ಇರೋಂಥ ಪ್ರೈಸ್ ನೋಡಿದರೆ ಬರೀ 55,000 ರುಪೀಸ್ಗೆ. ಇದೊಂದು ಸ್ಟಾರ್ಟಪ್ಪು, ಆಯಿತಾ. ಅದನ್ನು ಬಿಟ್ಟು ಅವ್ರ ರೆಕಮೆಂಡೇಷನ್ ಅವ್ರದ್ದು ಹೆಂಗಿದೆಯೋ, ಹಾಲ್ ಸೈಜು ಇಲ್ಲ ಅಂತ ಹೇಳಿದರೆ ಲಿವಿಂಗ್ ಹಾಲ್ ಸೈಜು, ಬೆಡ್ರೂಮ್ ಸೈಜು, ಇದ್ರ ಮೇಲೆ ಡಿಪೆಂಡೆನ್ಸಿನೇ ನಾವು ಅವ್ರಿಗೆ ರೆಕಮೆಂಡೇಷನ್ ಕೊಡೋಕ್ಕಾಗೋದು. ಮಾರ್ಕೆಟಲ್ಲಿ ಇದನ್ನು ಸುಮಾರು ಜನರು ಮಾಡ್ತಾ ಇದ್ದಾರೆ. ಆದರೆ ಯಾರಿಗೆ ಏನು ರೆಕಮೆಂಡ್ ಮಾಡಬೇಕು ಅನ್ನೋದೇ ಜಾಸ್ತಿ ಜನರಿಗೆ ಗೊತ್ತಿಲ್ಲ. ಬಿಕಾಸ್ ದೇ ಆರ್ ನಾಟ್ ದ್ಯಾಟ್ ಟೆಕ್ನಿಕಲ್ ಸ್ಟ್ರಾಂಗು. ನಾವು ಅಪ್ ಟು 15 ಇಯರ್ಸಿಂದ ಈ ಫೀಲ್ಡಲ್ಲಿ ಇರೋದ್ರಿಂದ 100% ನಿಮ್ಮ ರಿಕ್ವೈರ್ಮೆಂಟ್ನ ಅಂಡರ್ಸ್ಟ್ಯಾಂಡ್ ಮಾಡಿ ನಾವು ನಿಮ್ಮ ತಗ್ದಂಗೆ ನಾವು ಪ್ರಾಡಕ್ಟ್ ಕೊಡ್ತೀವಿ. ಯಾಕಂದರೆ ನಾವು ಇಷ್ಟು ಬ್ರ್ಯಾಂಡ್ಗಳನ್ನ ಇಟ್ಕೊಂಡಿದ್ದೀವಿ, ಎಲ್ಲನೂ ಎಲ್ರಿಗೂ ಸೇಲ್ ಮಾಡೋಕ್ಕಾಗಲ್ಲ. ನಿಮ್ಮ ಅವಶ್ಯಕತೆ ಬಂದು ಇದರಲ್ಲಿ ಯಾವುದೋ ಒಂದು ಮಾತ್ರನೇ ಇರುತ್ತೆ. ಸೊ ನಿಮ್ಮ ರಿಕ್ವೈರ್ಮೆಂಟ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದಕ್ಕೆ ತಗ್ದಂಗೆ ನಾವು ಕೆಲಸ ಮಾಡ್ತೀವಿ. ಸೊ ಇದೇ ನಾವು ಇಷ್ಟು ಸಕ್ಸಸ್ಫುಲ್ಲಾಗಿ ಇವತ್ತು ಬಿಸ್ನೆಸ್ ಮಾಡ್ತಾ ಇರೋಕ್ಕೆ ಕಾರಣ. ಪ್ಲಸ್ಸು ಅಕೋಸ್ಟಿಕ್ಸ್ ಬಗ್ಗೆ ನಿಮಗೆ ಇವಾಗ ನಾನು ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಹೇಳಿದರೆ, ನೀವು ಒಂದು ಬ್ಲೈಂಡಾಗಿ ನನಗೊಂದು ವಾಲ್ ಕೊಡ್ತೀರಾ, ಒಂದು ರೂಮ್ ಕೊಡ್ತಾ ಇದ್ದೀರಾ. ಆ ರೂಮಲ್ಲಿ ಅಕೋಸ್ಟಿಕ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಎಲ್ಲ ಏಕೋ. ಇಲ್ಲಿ ನನ್ನ ವಾಯ್ಸ್ನ ಇವಾಗ ನೀವು ಕೇಳ್ಬೋದು. ಇದೇ ವಾಯ್ಸ್ನ ನಾನು ಬನ್ನಿ ಸ್ವಲ್ಪ. ಸೊ ಇದೇ ವಾಯ್ಸ್ನ ಇಲ್ಲಿ ನಾವು ಸೆಮಿ ಅಕೋಸ್ಟಿಕ್ ಮಾಡಿದ್ದೀವಿ. ಸೊ ಈ ವಾಯ್ಸ್ ವೇರಿಯೇಷನ್ ಅಲ್ಲಿಗೂ ಇಲ್ಲಿಗೂ ಎಷ್ಟಿದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಇಲ್ಲಿರೋ ಅಂಥ ಎಕೋ ಇಷ್ಟಕ್ಕೂ ನಾವು ಇಲ್ಲಿ ಸೆಮಿ ಅಕೋಸ್ಟಿಕ್ಸ್ ಮಾಡಿದ್ದೀವಿ, ಆದರೆ ಅದು ಫುಲ್ ಅಕೋಸ್ಟಿಕ್ಸು, ಆಯಿತಾ. ಸೊ ಇಲ್ಲಿ ನಾವು ಮಾತಾಡೋಕ್ಕೂ ಅಲ್ಲಿ ನಾನು ಮಾತಾಡ್ತಾ ಇರೋಕ್ಕೂ ತುಂಬ ಬಂದು ವಾಯ್ಸ್ ಡಿಫ್ರೆನ್ಷಿಯೇಟ್ ಇರುತ್ತೆ. ಸೊ ನಮ್ಮ ಹತ್ರ ಯೂಸ್ಡ್ ಕ್ಯಾಟಗರಿ ಪ್ರಾಡಕ್ಟ್ಸು ಸುಮಾರು ಸಿಗುತ್ತೆ ನಿಮಗೆ. ಹೊಸದು ಮಾತ್ರ ಅಲ್ಲ, ಎಲ್ಲ ಇಂಪೋರ್ಟೆಡ್ ಪ್ರಾಡಕ್ಟ್ಸು ನಿಮಗೆ ಯೂಸ್ಡ್ ಕ್ಯಾಟಗರಿದಲ್ಲೂ ಸಿಗ್ಬಿಡುತ್ತೆ. ಸೊ ಕೆಲವೊಬ್ಬರು ಹೊಸದು ಬೇಡ ಅಂಥೇಳಿ ಹೇಳ್ತಾರೆ, ಅವ್ರಿಗೆ ಬಂದು ಸೊ ಕಡಿಮೆ ಬಜೆಟಲ್ಲಿ ಬೇಕು ಅಂತ ಕೇಳೋರಿಗೆ ನಾವು ಯೂಸ್ಡ್ನು ಸಜೆಸ್ಟ್ ಮಾಡ್ತೀವಿ. ಯೂಸ್ಡಲ್ಲಿ ಎಲ್ಲ ವೆರೈಟಿ ಸಿಗ್ಬಿಡಲ್ಲ, ಎಲ್ಲ ಕಸ್ಟಮರ್ ಬೈಬ್ಯಾಕ್ ಇರುತ್ತೆ. ಸೊ ಅಲ್ಲಿ ನನ್ನ ವಾಯ್ಸ್ಗೂ ಇಲ್ಲಿ ನನ್ನ ವಾಯ್ಸ್ಗೂ ನಿಮಗೆ ಆ ಡಿಫ್ರೆನ್ಷಿಯೇಟ್ ಗೊತ್ತಾಗ್ಬಿಡುತ್ತೆ. ಇನ್ನೊಂದು ನಾನು ನೀವು ಅಬ್ಸರ್ವ್ ಮಾಡಿದರೆ, ಇವಾಗ ನೋಡಿ ಫಾರ್ ಎಕ್ಸಾಂಪಲು ಇದನ್ನು ಓಪನ್ ಮಾಡಿದರೆ ಇದ್ರ ನಾಯ್ಸ್ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಇಷ್ಟು ಸೌಂಡ್ಸ್ ಇದೆ. ಆಚೆ ಇರೋಂಥ ಆಂಬಿಯಂಟ್ ನಾಯ್ಸು ನಿಮಗೆ ಗೊತ್ತಾಗುತ್ತೆ. ಇಷ್ಟು ಸೌಂಡ್ಸ್ ಇದೆ ಇಲ್ಲಿ, ಆಯಿತಾ. ನಾವು ಅಕೋಸ್ಟಿಕ್ ಮಾಡಿದ್ದೀವಲ್ವಾ, ಈಗ ನಾಯ್ಸ್ ಕ್ಯಾನ್ಸಲೇಷನ್ ಕಂಪ್ಲೀಟ್. ಸೊ ಅದೇ ಥರ ಇಯರ್ಬಡ್ಸ್ ಅಲ್ಲಿ ಹೀಗೆ ನಾಯ್ಸ್ ಕ್ಯಾನ್ಸಲೇಷನ್ ಇವತ್ತಿನ ದಿನ ಬಂದಿದೆಯೋ ಅದೇ ಥರನೇ ಇವರು ಅಕೋಸ್ಟಿಂಗ್ ಮಾಡಿರ್ತಕ್ಕಂಥದ್ದು ಇಲ್ಲಿ. ಹೌದು.
ಸೊ ಏನಂತ ನೋಡಿ, ಇವಾಗ ಈ ಡೋರ್ ಒಂದು ಕ್ಲೋಸ್ ಆಗಿಬಿಟ್ರೆ ನೀವೇ ಕೇಳ್ಬೋದು ಇದನ್ನ ಎಷ್ಟು ಡಿಫ್ರೆನ್ಷಿಯೇಟ್ ಇದೆ ಅಂತ ಹೇಳಿ ನಾವು ಹೇಳೋದಕ್ಕಿಂತ ನಿಮಗೆ ಇವಾಗ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಡೈರೆಕ್ಟ್ ಬಂದು ಒಂದು ಈ ನಮ್ಮ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಮಾಡಬಹುದು. ನೋಡಿ ಇವರು ಇಲ್ಲಿ ಪ್ರತಿಯೊಂದು ಕೂಡ ಕೆಳಗಡೆ ಆಗಿರ್ಬೋದು ಮತ್ತು ಮೇಲ್ ಆಗಿರ್ಬೋದು, ಲೆಫ್ಟ್ ಟು ರೈಟ್ ಆಗಿರ್ಬೋದು, ನೋಡೋದಕ್ಕೊಂದು ಸುಂದರವಾಗೂ ಮಾಡಿ ಅದಕ್ಕೆ ಏನು ಬೇಕೋ ನಾಯ್ಸ್ ಕ್ಯಾನ್ಸಲೇಷನ್ಗೆ ಎಲ್ಲ ಥರ ಸೆಟಪ್ ಇರುತ್ತೆ. ಒಂದು ಹೋಮ್ ಥಿಯೇಟ್ರ್ ಅಂದ ತಕ್ಷಣ ಸುಮ್ಮನೆ ಒಂದು 4 ಸ್ಪೀಕರ್ ಇಟ್ಟ ತಕ್ಷಣ ಅದು ಹೋಮ್ ಥಿಯೇಟ್ರ್ ಆಗಲ್ಲ, ಕೇಳೋದಕ್ಕಷ್ಟೇ ಸೀಮಿತ. ಬಟ್ ಒಂದು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಇದೆಲ್ಲ ಸೆಟಪ್ಪು ಮಾಡಬೇಕಾಗುತ್ತೆ. ಅದನ್ನು ಒಂದು ಬೆಸ್ಟ್ ಬಡ್ಜೆಟಲ್ಲಿ, ಲೋ ಬಡ್ಜೆಟಲ್ಲಿ ಡಿ ಆಡಿಯೋ ಕಂಪ್ನಿಯವರು ನಿಮ್ಮ ಮನೇಲಿ ಬಂದು ನಿಮಗೆ ಮಾಡಿಕೊಡ್ತಾರೆ. ಸೊ ನಮ್ಮ ಹತ್ರ ಏನಂತ ಹೇಳಿದ್ರೆ ಈ ತರ ಥಿಯೇಟರ್ ಮಾಡಿ ಯೂಸ್ ಮಾಡಕ್ ಅದಕ್ಕೆ ಮಾತ್ರ ಅಲ್ಲ ಪ್ರಾಡಕ್ಟ್, ಲಿವಿಂಗ್ ಹಾಲ್ ಅಲ್ಲಿ ಯೂಸ್ ಮಾಡೋ ಅಂತ ಪ್ರಾಡಕ್ಟ್ಗಳು ಇದೆ ನೋಡಿ, ಅದನ್ನು ತೋರಿಸ್ತಾ ಇದೀನಿ ನಿಮಗೆ. ಸೊ ಇಲ್ಲಿ ನೀವು ನೋಡ್ಕೊಬಿಡ್ಬೋದು. ಸೊ ಕ್ಲಿಪ್ಸ್ ಅಲ್ಲಿ ಎಂಟೈರ್ ಪ್ಯಾಕೇಜ್ ಸಿಗುತ್ತೆ. ಸೊ ಕ್ಲಿಪ್ಸ್ ಅಂತ ಹೇಳೋದು ಮೇಡ್ ಇನ್ USA, ತುಂಬಾ ಫೆಮಿಲಿಯರ್ ಬ್ರ್ಯಾಂಡು, ಅದರಲ್ಲೂ ಒಂದು ಪ್ರಾಡಕ್ಟ್ ಸಿಗುತ್ತೆ. ಮತ್ತೆ ಪ್ಯೂರ್ ಅಕೋಸ್ಟಿಕ್ ಇದನ್ನು ಮೇಡ್ ಇನ್ USA, ಪೋಲ್ಕ್ ಆಡಿಯೋದಲ್ಲಿ ಇದನ್ನು ಮೇಡ್ ಇನ್ USA, ಇದು ಟಾಗಾ ಹಾರ್ಮನಿ ಮೇಡ್ ಇನ್ ವೈಟ್ನಾಮು. ಆಯ್ತಾ, ಅದನ್ನ ಬಿಟ್ರೆ ಡೆನಾನ್ ಅಲ್ಲಿ ಎಲ್ಲಾ ರಿಸೀವರ್ಗಳು, ಮರಾನ್ಸ್ ಅಲ್ಲಿ ಎಲ್ಲಾ ರಿಸೀವರ್, ಎಲ್ಲಾ ವಿಧವಾಗಿರೋ ಬ್ರ್ಯಾಂಡ್ಸ್ ಕ್ವಾಲಿಟಿ ಎಲ್ಲ ನಮ್ಮ ಹತ್ರ ಸಿಗ್ಬಿಡುತ್ತೆ. ಟಾಪ್ ನಾಚ್ ಆಗಿ ಇಂಪೋರ್ಟೆಡ್ ಯಾವ ಪ್ರಾಡಕ್ಟ್ ಇರಲಿ ನಾವು ಈಸ್ಕೊಡ್ತೀವಿ ನಿಮ್ಗೆ. BMW ಫೋಕಲ್ ಆಗಲಿ ಏನಾಗ್ಲಿ ಎಲ್ಲಾನು ನಮ್ ಕಡೆ ಸಿಗ್ಬಿಡುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ ಇದೆಲ್ಲಾನು ಲಿವಿಂಗ್ ಹಾಲ್ ಅಲ್ಲಿ ಯೂಸ್ ಮಾಡೋ ಅಂತ ಒಂದು ವಸ್ತು. ಇದಕ್ಕೆ ಬಂದು ನಾವು ಹೋಮ್ ಥಿಯೇಟ್ರೇ ಮಾಡಬೇಕು ಅನ್ನೋದು ಏನಿಲ್ಲ, ಲಿವಿಂಗ್ ಹಾಲ್ ಅಲ್ಲೂ ಯೂಸ್ ಮಾಡ್ಕೋಬಹುದು. ಸೊ ಆ ತರ ರಿಕ್ವೈರ್ಮೆಂಟ್ ಇರೋರು ಖಂಡಿತ ನಮ್ಮನ್ನ ಅಪ್ರೋಚ್ ಮಾಡಬಹುದು. ಸೊ ಕಸ್ಟಮರ್ಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ ಅವರು ಡೈರೆಕ್ಟ್ ಆಗಿ ಬಂದು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಅವ್ರಿಗೂ ಗೊತ್ತಾಗೋದು. ಯಾಕಂತ ಹೇಳಿದ್ರೆ ಇವಾಗ ನಾವು ವಿಡಿಯೋದಲ್ಲೂ ತೋರಿಸ್ತೀವಿ, ಆದ್ರೆ ವಿಡಿಯೋದಲ್ಲಿ ಆ ಸೌಂಡ್ ಫೀಲು ಮತ್ತೆ ಬಾಡಿಗೆ ಆಗೋವಂಥ ಫೀಲ್ನ ಬಂದು ಅವರು ನೋಡೋಕ್ಕಾಗಲ್ಲ. ಸೊ ಇಲ್ಲಿ ಬಂದರೆ ಮಾತ್ರನೇ ಅವ್ರಿಗೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು. ಡೆಫಿನೆಟ್ ಆಗಿ ಯಾರಾದರೂ ಹೊಸ ಮನೆ ಕಟ್ತಾ ಇದ್ದಾರೆ, ಅವ್ರಿಗೆ ಈ ಥರ ಪ್ಲ್ಯಾನ್ ಇದೆ ಅಂತ ಹೇಳಿದ್ರೆ ದೇ ಆರ್ ಆಲ್ವೇಸ್ ವೆಲ್ಕಮ್. ಯಾವಾಗಾದರೂ ಬಂದು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅವ್ರಿಗೆ ಇದಕ್ಕಿಂತ ಬೆಸ್ಟಾಗಿ ನಾವು ಮಾಡ್ಕೊಡ್ತೀವಿ. ಇಲ್ಲಿ ನಮ್ಮದು ಎಕ್ಸ್ಪೀರಿಯನ್ಸ್ ಸೆಂಟರ್ ಏನಿದೆಯೋ ಇದಕ್ಕಿಂತ ಇನ್ನೂ ಸೂಪರಾಗಿ ಅವ್ರಿಗೆ ಮಾಡಿಕೊಡೋಣ. ಯಾಕಂದರೆ ಇಲ್ಲಿ ಸಾವಿರಾರು ಡಿಸೈನ್ಸ್ ಇದೆ. ಅವ್ರ ಡಿಸೈನ್ಸ್ ಹೆಂಗೆ ಸೆಲೆಕ್ಟ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡೆನ್ಸಿ ಎಲ್ಲನೂ. ಸೊ ಲೈಟಿಂಗಿಂದ ಹಿಡ್ದು ಆಯಿತಾ, ಸ್ಕ್ರೀನ್ ರೆಕಮೆಂಡೇಷನು, ಪ್ರೊಜೆಕ್ಟರ್ ರೆಕಮೆಂಡೇಷನ್ ಎಲ್ಲನೂ ಅವ್ರ ಬಜೆಟ್ ಏನಿದೆಯೋ ಅದ್ರ ಓರಿಯೆಂಟೆಡೇ ನಾವು ಕೆಲಸ ಮಾಡ್ತೀವಿ. ಸೊ ಏನಂತ ಹೇಳಿದ್ರೆ ಮಾರ್ಕೆಟಲ್ಲಿ 1000 ಜನ ಇದ್ರೂ ಸಹ ನಮ್ಮ ಎಕ್ಸ್ಪೀರಿಯನ್ಸು ಪ್ಲಸ್ಸು ನಾವು ಅವ್ರಿಗೆ ತಗೊಬಂದು ಕೊಡೋ ಅಂಥ ರಿಸಲ್ಟು ಬೇರೆ ಡೀಲರ್ಸಿಂದ ಬರಲ್ಲ. ಯಾಕಂತ ಹೇಳಿದ್ರೆ ಇದೊಂದು ಪ್ಯಾಷನಾಗಿ ಮಾಡ್ತಾ ಇದ್ದೀವಿ. ಸೊ ಪ್ಯಾಷನಾಗಿ ಮಾಡೋಕ್ಕೂ ಬಿಸ್ನೆಸ್ ಆಗಿ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ. ಸೊ ಡೆಫಿನೆಟ್ ಆಗಿ 100% ಒಂದು ರಿಸಲ್ಟ್ ಇರುತ್ತೆ ನಮ್ಮ ಕಡೆಯಿಂದ ಮಾಡಿಸಿದ್ರೆ. ನಾವು ಅದನ್ನ ಮೂವಿನ ಮೊಬೈಲಲ್ಲೂ ನೋಡ್ತೀವಿ ಸರ್, ಹೌದು, ಟಿವಿಲೂ ನೋಡ್ತೀವಿ, ಖಂಡಿತ ಒಂದು ನಾರ್ಮಲ್ ಸಿಂಗಲ್ ಥಿಯೇಟರ್ ಹೋಗಿ ನೋಡ್ತೀವಿ. ಅದನ್ನ ನಾವು ಒಂದು ಪ್ರೀಮಿಯಂ ಮಾಲಲ್ಲೂ ನೋಡ್ತೀವಿ. ಎಷ್ಟು ಡಿಫ್ರೆನ್ಶಿಯೇಷನ್ ಅನ್ಸುತ್ತೆ ಅಂದ್ರೆ, ಮೊಬೈಲ್ ಇಂದ ಒಂದು ಪ್ರೀಮಿಯಂ ಮಾಲ್, ಥಿಯೇಟ್ರಿಗೆ ಹೋದ್ರು ಕೂಡ ಒಂದೇ ಚೆನ್ನಾಗಿದೆ ಅಂತೀವಿ, ಮಾಲ್ಗೆ ಹೋದ್ರೆ ಇನ್ನೂ ಎಕ್ಸ್ಟ್ರೀಮ್ ಆಗಿದೆ ಅಂತೀವಿ. ಸೊ ಅದೇ ತರನೇ ಹೋಮ್ ಥಿಯೇಟರ್ ಅಲ್ಲಿ ನೀವು ನೋಡ್ತಾ ಹೋದ್ರೆ 1000 ವೆರೈಟಿ ಇದೆ, ಖಂಡಿತ ಅಲ್ವಾ ಸರ್? ಹೌದು, ಅದೇ ತರ ನಿಮ್ಮ ಹತ್ರ ಕೂಡ ಆಪ್ಷನ್ಸ್ ಇದೆ. ನಿಮ್ಗೆ ಯಾವ್ದು ಆಪ್ಷನ್ಸ್ ಇದೆ, ಅಷ್ಟು ಬ್ರ್ಯಾಂಡ್ಸು ಇದೆ ನಮ್ಮ ಹತ್ರ. ಸೊ ಸ್ಟಾರ್ಟ್ಅಪ್ ಪ್ಯಾಕೇಜ್ ನಾನು ಹೇಳಿದ್ದೀನಿ, ಅಲ್ಲಿಂದ ಹಿಡಿದು ಲಿವಿಂಗ್ ಹಾಲ್ಗೆ ಒಂದು ಬೇಕು ಅಂತ ಹೇಳಿದ್ರೆ ಎಲ್ಲಾ ವಿಧವಾದ ಆಪ್ಷನ್ಸು ನಮ್ಮ ಹತ್ರ ಇದೆ. ಆಯ್ತಾ, ಸೊ ಸ್ಟಾರ್ಟ್ಅಪ್ ಪ್ಯಾಕೇಜ್ ಇಂದ ಹಿಡಿದು ಒಂದು ಪ್ರೀಮಿಯಂ ಅಪ್ ಟು ಫೋಕಲ್, BMW ಯಾವ ಬ್ರ್ಯಾಂಡ್ ಬೇಕಾದ್ರೂ ನಾವು ಸಪ್ಲೈ ಮಾಡ್ತೀವಿ. ಅಂದ್ರೆ ನಾನು ಅದೇ ಅನ್ಕೋತಾ ಇರ್ತೀವಿ, ನಾವು ಎಷ್ಟೋ ಸರಿ ಥಿಯೇಟರ್ಗಳಿಗೆ ಹೋಗಿರ್ತೀವಿ, 5 ಸ್ಕ್ರೀನ್ 6 ಸ್ಕ್ರೀನ್ ಒಟ್ಟಿಗೆ ಇರುತ್ತೆ, ಸಿಕ್ಕಾಪಟ್ಟೆ ಸೌಂಡ್ ಕೊಟ್ಟಿರ್ತಾರೆ. ಒಂದ್ ಕಡೆಯಿಂದ ಪಕ್ಕಕ್ಕೆ ಡಿಸ್ಟರ್ಬ್ ಆಗಲ್ವಾ ಅಂತ ಥಿಂಕ್ ಮಾಡ್ತಿರ್ತೀವಿ. ಸೊ ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತ ಯೂಸ್ ಮಾಡೋದಕ್ಕೆ ಸುತ್ತ ಗೋಡೆಗೆಲ್ಲ ಈ ತರ ಮೆಟೀರಿಯಲ್ಸ್. ಹೌದು ಸರ್, ಇದೇನಂತ ಹೇಳಿದ್ರೆ ಫಸ್ಟ್ ಲೇಯರ್ ಬಂದು ನಿಮ್ಗೆ ಇವಾಗ ಒಂದು ಎಂಟಿ ನಮ್ಗೆ ಹಾಲ್ ನ ಕೊಟ್ಟಿದ್ದೀರಾ, ಆ ವಾಲ್ ಮೇಲೆ ಏನ್ ಬರುತ್ತೆ ಅಂತ ಹೇಳಿದ್ರೆ ಫಸ್ಟ್ ಒಂದು ಫ್ರೇಮ್ ವರ್ಕ್ ಮಾಡಿರ್ತೀವಿ. ಸೊ ಅದ್ರ ಡಿಸೈನ್ಸ್ ಎಲ್ಲಾನು ನಾನು ನಿಮ್ಗೆ ಫೋಟೋದಲ್ಲಿ ಇಲ್ಲೇ ತೋರಿಸ್ತೀನಿ, ನೀವು ನೋಡ್ಕೊಬಿಡ್ಬೋದು. ಸೊ ಫಸ್ಟ್ ಬಂದು ಒಂದು ಫ್ರೇಮ್ ವರ್ಕ್ ಆಗುತ್ತೆ. ಫ್ರೇಮ್ ವರ್ಕ್ ಮೇಲೆ ಬಂದು ರೆಕ್ರಾನ್ ಅಲ್ಲಿ ನಾವು ರೆಕ್ರಾನ್ ಫಿಲ್ ಮಾಡಿ ಏನಂತ ಹೇಳಿದ್ರೆ ಅದನ್ನ ಡ್ಯಾಂಪಿಂಗ್ ಮಾಡ್ತೀವಿ. ಈ ನಾಯ್ಸ್ ಎಲ್ಲಾನು ಅಬ್ಸರ್ವ್ ಆಗೋ ತರ ಕಂಪ್ಲೀಟ್ ಪಾಲಿವುಡ್ ಫಿಲ್ಲಿಂಗ್ ಬಂದ್ಬಿಡುತ್ತೆ. ಅದು ಬಂದಾದ್ಮೇಲೆ ಅದ್ರ ಮೇಲೆ ಬಂದು ಪ್ರೊಫರೇಟೆಡ್ ಹೋಲ್ಸ್ ಹಾಕಿ ಒಂದು ಪ್ಲೇವುಡ್ಗಳನ್ನ ಹಾಕೊಂಡ್ಬರ್ತೀವಿ. ನಿಮ್ಮ ಡಿಸೈನ್ ಹೆಂಗೆ ಕೊಡ್ತೀರೋ ಆ ಡಿಸೈನ್ ಪ್ರಕಾರ. ಅದಾದ ನಂತರ ಅದ್ರ ಮೇಲೆ ಬಂದು ಫೋಮ್ ಬರುತ್ತೆ. ಆಯ್ತಾ, ಫೋಮ್ ಬರುತ್ತೆ. ಫೋಮ್ ಮೇಲೆ ಗ್ರಿಪ್ಪರ್ ಮೇಲೆ ಬಂದು ಈ ಫ್ಯಾಬ್ರಿಕ್. ಎಂಡ್ ಆಫ್ ದ ಟೈಮ್ ಈ ಫ್ಯಾಬ್ರಿಕ್ ಎಲ್ಲ ನೀವು ನೋಡಬಹುದು. ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ಏನ್ ಮಾಡಿದೀವೋ ಇದಕ್ಕಿಂತ ಪ್ರೀಮಿಯಂ ಆಗಿ ನಮ್ಮ ಕ್ಲೈಂಟ್ಸ್ಗಳು ಹಾಕೊಟ್ಟಿದ್ದೀವಿ. ಇದೆಲ್ಲಾನು ವೆಲ್ವೆಟ್ ಕ್ಯಾಟಗರಿ ಫ್ಯಾಬ್ರಿಕ್. ಇಲ್ಲಿ ನೋಡಬಹುದು ನೀವು, ಡಬಲ್ ಶೇಡ್ ಬರೋ ಅಂಥದ್ದು. ಇದು ಎಲ್ಲಾನು ಪ್ರೀಮಿಯಂ ಫ್ಯಾಬ್ರಿಕ್ ಇದು. ಸೊ ಈ ತರನೇ ಯಾವ್ದು ಲೋಕಲ್ ಫ್ಯಾಬ್ರಿಕ್ಸ್ ಆ ತರ ಎಲ್ಲ ಏನು ಇಲ್ಲ, ಎಲ್ಲಾನು ನೋಡಿದ್ರೆ ತುಂಬಾ ಪ್ರೀಮಿಯಂ ಆಗಿ ಮಾಡ್ಕೊಡ್ತೀವಿ. ಲೈಕ್ ನಾವೀಗ ಒಂದು ಹೋಮ್ ಥಿಯೇಟರ್ ಸೆಟಪ್ ಮಾಡ್ಕೊಂಡಿರ್ತೀವಿ, ಈ ಡೋರ್ ಬಿಟ್ಟು ಆಚೆ ನಿಂತ್ರು ಕೂಡ ಅವ್ರಿಗೆ ಕೇಳಿಸಲ್ಲ ಎಷ್ಟೇ ಸೌಂಡ್ ಕೊಟ್ರು. ಇದ್ರೊಳಗಡೆನೆ ಇರುತ್ತೆ ಎಲ್ಲಾ ಸೌಂಡ್ಸ್ ಇಲ್ಲೇ ಇರುತ್ತೆ. ಅದೇ ತರ ಯಾವುದೇ ಕಾರಣಕ್ಕೆ ಇಲ್ಲಿ ಎಕೋ ಇರಲ್ಲ. ನಿಮ್ ವಾಯ್ಸ್ ನನ್ನೇ ಇವಾಗ ನೀವು ನೋಡ್ಬಿಡ್ಬಹುದು. ಯಾಕಂತ ಹೇಳಿದ್ರೆ ನೀವು ಆಚೆ ಹೋಗಿ ನಿಂತ್ಕೊಂಡ್ ಮಾತಾಡೋಕ್ಕೂ ಇಲ್ಲಿ ಒಳಗಡೆ ಮಾತಾಡೋಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಇವಾಗ ನನ್ನ ಟೋನೇ ನಿಮ್ಗೆ ಸಿಂಗಲ್ ಆಗಿ ಬರುತ್ತೆ ಬಿಟ್ಟು ಇದ್ರ ಜೊತೆಗೆ ಎಕೋಗಳು ಯಾವ್ದು ಬರಲ್ಲ. ಎಲ್ಲಾನು ಕಂಪ್ಲೀಟ್ ಆಗಿ ರಿಫ್ಲೆಕ್ಷನ್ಸ್ ಕಟ್ ಆಗುತ್ತೆ, ಆಮೇಲೆ ಬೌನ್ಸ್ ಗಳು ಕಟ್ ಆಗುತ್ತೆ. ಇದನ್ನ ಬಿಟ್ಟು ಎಕೋ ಎಲ್ಲಾನು ಕಟ್ ಮಾಡಿರ್ತೀವಿ. ಸೊ ಇದಕ್ಕೆ ನಾವು ಮೇನ್ ಆಗಿ ಅಕೋಸ್ಟಿಕ್ ಮಾಡೋದು. ಥಿಯೇಟರ್ಗೆ ಹೋಗ್ತಿರಲ್ವಾ,
ಎಲ್ಲ ಥಿಯೇಟ್ರಲ್ಲಿ ಎಲ್ಲಿ ನೀವು ಗೋಡೆನ ನೋಡಿದ್ದೀರಾ ಅದನ್ನ ಹೇಳಿ. ಅಲ್ಲೂ ಅಕೋಸ್ಟಿಕ್ ಮಾಡಿರ್ತಾರೆ, ಈ ತರ ಮಾಡಿರಲ್ಲ. ಅವರು ಒಂದು ಸಿಂಪಲ್ ಆಗಿರೋ ಅಕೋಸ್ಟಿಕ್ ನ ಮಾಡಿರ್ತಾರೆ, ಯಾಕಂದ್ರೆ ಅದು ಮಲ್ಟಿಪಲ್ ಆಗಿ ಪೀಪಲ್ಸ್ ಬರೋ ಅಂತ ಜಾಗ ಅಲ್ವಾ. ಸೊ ಅದರಿಂದ ಅವರು ಒಂದು ಸಿಂಪಲ್ ಆಗಿ ಅಕೋಸ್ಟಿಕ್ ಮಾಡಿರ್ತಾರೆ. ನಾವು ನಿಮಗೆ ನಿಮ್ಮ ಮನೆ ಅಂತ ಹೇಳೋದ್ರಿಂದ ಸೊ ಒಂದು ಪ್ರೀಮಿಯಮ್ ಆಗಿ ಮಾಡ್ಕೊಟ್ಬಿಡ್ತೀವಿ ನಾವು 100%. ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು ಏನಂತ ಹೇಳಿದ್ರೆ, ನಾವು ಥಿಯೇಟ್ರಿಗೆ ಯಾರಿಗೆಲ್ಲ ಮಾಡ್ಕೊಟ್ಟಿದ್ದೀವೋ ಈ ಥರ ಇಂಡಿವಿಜುವಲ್ ಆಗಿ, ಅವ್ರುಗಳು ಯಾವ ಥಿಯೇಟ್ರಿಗೂ ಹೋಗಲ್ಲ, ಹೋದ್ರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಬರಲ್ಲ. ಯಾಕಂದ್ರೆ ಈ ತರ ಇಂಡಿವಿಜುವಲ್ ಚಿಕ್ಕ ಜಾಗ ಅಲ್ವಾ. ಸೊ ಇಲ್ಲಿ ನಿಮ್ಗೆ ಎಲ್ಲಾ ಸೌಂಡ್ಸು ಸಿಕ್ಬಿಡುತ್ತೆ. ಒಂದು ಮೂವಿದಲ್ಲಿ ಏನ್ ರೆಕಾರ್ಡಿಂಗ್ ಆಗಿದೆಯೋ ಆ ಮೂವಿ ಏನ್ ಔಟ್ಪುಟ್ ಬರ್ತಾ ಇದೆ ಎಲ್ಲಾನು ನಿಮ್ಗೆ ಸಿಕ್ಬಿಡುತ್ತೆ. ಥಿಯೇಟ್ರ್ ಬಂದು ತುಂಬಾ ದೊಡ್ಡ ಜಾಗ ಅಲ್ವಾ. ಇಲ್ಲಿ ಕೂತ್ಕೊಂಡಿರೋವಾಗ ಈ ಲೆಫ್ಟ್ ಅಲ್ಲಿ ಏನ್ ಬರುತ್ತೋ ಅದನ್ನ ಮಾತ್ರನೇ ಕೇಳ್ತೀರಾ, ಫ್ರಂಟ್ ಅಲ್ಲಿ ಏನ್ ಬರುತ್ತೋ ಅದನ್ನ ಮಾತ್ರನೇ ಕೇಳಕ್ಕಾಗುತ್ತೆ. ಎಷ್ಟೋ ಸೌಂಡ್ಸ್ಗಳಲ್ಲಿ ಮಿಸ್ಸಿಂಗು. ಸೊ ನಾವು ಈ ತರ ಇಂಡಿವಿಜುವಲ್ ಆಗಿ ಮಾಡಿದಾಗ ಸೊ 100% ನಾವು ಇವತ್ತವರೆಗೂ ಇಟ್ಕೊಂಡಿರೋ ಕಸ್ಟಮರ್ಸ್ ಎಲ್ಲ ಮ್ಯಾಕ್ಸಿಮಮ್ ಸ್ಯಾಟಿಸ್ಫೈಡ್ ಕಸ್ಟಮರ್ಸೇ ಇದ್ದಾರೆ. ಇಲ್ಲಾಂದರೆ ಆನ್ಲೈನಲ್ಲಿ ನಾವು ಇಷ್ಟು ಸಕ್ಸಸ್ಫುಲ್ ಆಗಿ ಇರೋಕ್ಕಾಗೋದೇ ಇಲ್ಲ, ತುಂಬ ಕಷ್ಟ. ಸೊ ಕಸ್ಟಮರ್ದು ಏನು ರಿಕ್ವೈರ್ಮೆಂಟ್ ಇದೆಯೋ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಕೆಲಸ ಮಾಡ್ತೀವಿ. ಸೊ ನೋಡಿ, ಇಷ್ಟೊತ್ತು ದೀಪಕ್ ಸರ್ ಪ್ರತಿಯೊಂದನ್ನು ಡೀಟೇಲ್ಸ್ನ ತಿಳಿಸ್ಕೊಟ್ರು ಇವರ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ. ನೀವು ಕೂಡ ಡೈರೆಕ್ಟಾಗಿ ಬಂದು ಫೀಲ್ ಮಾಡಬೇಕಂದ್ರೆ ಕಮ್ಮನಹಳ್ಳಿ ಬಾಣಸ್ವಾಡಿಲಿರ್ತಕ್ಕಂಥ ಡಿ ಆಡಿಯೋ ಸಂಸ್ಥೆನ ವಿಸಿಟ್ ಮಾಡ್ಬೋದು. ಪ್ರತಿಯೊಂದು ಸೆಟಪ್ ಇದೆ, ಸ್ಕ್ರೀನ್ ಆಗಿರ್ಬೋದು, ಸ್ಪೀಕರ್ಸ್ ಆಗಿರ್ಬೋದು, ಮತ್ತು ಇಲ್ಲಿ ಸೆಟಪ್ ಮಾಡಿರ್ತಕ್ಕಂಥ ಒಂದು ಮೆಟೀರಿಯಲ್ಸ್ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ನೀವು ಫೀಲ್ ಮಾಡ್ಬೋದು. 10x20 ಜಾಗ ಇದ್ದರೆ ಸಾಕು, ನಿಮ್ಮ ಮನೇಲೆ ಒಂದು ಥಿಯೇಟ್ರ್ ನೀವು ರೆಡಿ ಮಾಡ್ಕೊಂಡ್ಬಿಡ್ಬೋದು. ಅದನ್ನು ರೆಡಿ ಮಾಡ್ತಕ್ಕಂಥ ಜವಾಬ್ದಾರಿ ಇವ್ರು ತಗೊತಾರೆ. ಓಕೆನಾ? ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡಿ. ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ನು ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತಾರೆ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಅದೇ ಸರ್, ಹೊಸ ಮನೆ ಯಾರ್ಯಾರೆಲ್ಲ ಕಟ್ತಾ ಇದ್ರು ನಮ್ಗೊಂದು ಚಾನ್ಸ್ ಕೊಡಿ, ನಾವು ಬೆಸ್ಟಾಗಿ ಮಾಡ್ಕೊಡ್ತೀವಿ. ನೋ ಕಾಂಪ್ರಮೈಸ್ ವಿತ್ ದ ಕ್ವಾಲಿಟಿ. ಅದು ಕ್ವಾಲಿಟಿ ವರ್ಕ್ ಆಗಲಿ, ಕ್ವಾಲಿಟಿ ಪ್ರಾಡಕ್ಟ್ಸ್ ಆಗಲಿ, ಎಲ್ಲದರಲ್ಲೂ ಟಾಪ್ ನಾಚಲ್ಲಿ ಮಾಡ್ಕೊಡ್ತೀವಿ. ಆಫ್ಟರ್ ಸೇಲ್ಸು ನಮ್ಮ ಹತ್ರ 100% ಸರ್ವಿಸು ಸಪೋರ್ಟ್ ಇರುತ್ತೆ ನಿಮಗೆ. ಎಸ್, ಇದು ಕೂಡ ಮ್ಯಾಟ್ರು. ಬೈಕ್ ತಾಣದ್ ದೊಡ್ಡದಲ್ಲ, ಮೊಬೈಲ್ ತೊಗೊಳೋದು ದೊಡ್ಡದಲ್ಲ. ಆಫ್ಟರ್ ಸೇಲ್ಸ್ ಒಂದು ಸರ್ವಿಸ್ ಹೇಗೆ ಕೊಡ್ತಾನೆ, ಈಗ ಉಳಿಸ್ಕೊತಾನೆ ಅನ್ನೋದೇ ವಾರಂಟಿ. ಕಂಪನಿ ವಾರಂಟಿ ಮುಗ್ದಾದ ನಂತರನೂ ಏನಾದ್ರು ನಿಮಗೆ ಸೇಲ್ಸ್ ಅಲ್ಲಿ ಲೈಕ್ ಏನಾದ್ರು ಒಂದು ಎಸ್ಕಲೇಷನ್ಸ್ ಇದ್ರೆ ವಿ ವಿಲ್ ಸಪೋರ್ಟ್ ಯು ಇನ್ ಎನಿ ಕಾಸ್ಟ್. ಇದು ನಾನು ಒಂದು ಗ್ಯಾರಂಟಿ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್, ಎಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಕ್ಕೆ. ಇದೇ ತರ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಕಂಟೆಂಟ್ ವಿಡಿಯೋಗಳು ಬೇಕಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹಲವಾರು ರೀತಿ ವಿಡಿಯೋಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇದೇ ತರ ಪ್ರೋತ್ಸಾಹ ಇರಲಿ. ಸೊ ಇಲ್ಲಿ ನಾವು ಬಂದು ಹೋಮ್ ಆಟೋಮೇಷನ್ ಮಾಡ್ಕೊಡ್ತಾ ಇದೀವಿ. ಹೋಮ್ ಆಟೋಮೇಷನ್ ಅಂತ ಹೇಳಿದ್ರೆ ಏನಂದ್ರೆ, ಎಂಟೈರ್ ಇಲ್ಲಿ ಇಷ್ಟು ಸ್ವಿಚಸ್ ಇದೆ. ಇಷ್ಟು ಸ್ವಿಚಸ್ನ ಒಂದೊಂದು ಸತಿನೂ ಆನ್ ಮಾಡೋದು ಬೇಕಾಗಿಲ್ಲ. ನಾವು ಒಂದೊಂದು ಲೈಟ್ಗೂ ಇಂಡಿವಿಜುವಲ್ ಸ್ವಿಚಸ್ನ ಕೊಟ್ಟಿರ್ತೀವಿ. ಎಲ್ಲಾನು ಫೋನಿಂದನೂ ಕಂಟ್ರೋಲ್ ಆಗುತ್ತೆ, ಅಲೆಕ್ಸಾಯಿಂದನೂ ಕಂಟ್ರೋಲ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು. ಸೊ ಹೋಮ್ ಆಟೋಮೇಷನ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿರೋದನ್ನ ನಾವು ಇಲ್ಲಿ ಜಸ್ಟ್ ಒಂದೊಂದಾಗಿ ಆಪರೇಟ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಎಂಟೈರ್ ಆಗಿ ಎಲ್ಲ ಲೈಟ್ಸು ಆಫ್ ಆಗೋಯ್ತು. ಸೊ ಇದನ್ನು ಆನ್ ಮಾಡ್ಕೋಬೇಕಂತ ಹೇಳಿದ್ರು ಒಂದೊಂದು ನಾವು ಫೋನಿಂದಾನೇ ಎಲ್ಲಾನು ಆ್ಯಪ್ ಕಂಟ್ರೋಲ್ಡ್ ಆಗಿ ಎಲ್ಲಾನು ಮಾಡ್ಕೊಬಿಡ್ಬೋದು. ಸೊ ಇದನ್ನೇ ಆಟೋಮೇಷನ್ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಸೊ ಇದು ಮಾತ್ರ ಅಲ್ಲ, ನಿಮಗೆ ಆಚೆಯಿಂದ ಕಾರ್ ಬರುತ್ತೆ ಅಂತ ಹೇಳಿದ್ರೆ ಕಾರ್ ಬಂದಿದ ತಕ್ಷಣ ನೀವು ಇಲ್ಲಿ ಕೂತ್ಕೊಂಡೆ ನಿಮ್ಮ ಗೇಟ್ನ ಓಪನ್ ಮಾಡ್ಬೋದು. ಸೊ ಅಂಥ ಕ್ಯಾಟಗರಿ ಆಫ್ ಆಟೋಮೇಷನ್ಸು ಮಾಡ್ಕೊಡ್ತೀವಿ. ಎಂಟೈರ್ ಮನೆಗೆ ಫುಲ್ ಮನೆಗೆ ಸೆಟಪ್ ಹೋಮ್ ಆಟೋಮೇಷನ್ ಮಾಡ್ಕೊಡ್ತಾ ಇದ್ದೀವಿ. ಆ ಥರ ಇದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ದೀಪಕ್ ಸರ್ ಹೇಳಿದ ಅರ್ಥ ಆಯ್ತು ಅನ್ಸುತ್ತೆ. ಇಲ್ಲೊಂದು ಲೈಟ್ ಇದೆ, ಇದಕ್ಕೊಂದು ಸ್ವಿಚ್ಚು. ಅಲ್ಲೊಂದು ಲೈಟ್ ಇದೆ, ಅದಕ್ಕೊಂದು ಸ್ವಿಚ್ಚು. ಇಲ್ಲಿ ಲೈಟ್ ಇದೆ, ಅದಕ್ಕೊಂದು ಸ್ವಿಚ್ಚು. ಬೇಡ ಎಲ್ಲವೂ ಒಂದೇ ಹತ್ರ ಸ್ವಿಚ್ ಹಾಕ್ಬಿಡ್ತೀನಿ ಅಂತೇಳಿ ಒಂದು 20 ಸ್ವಿಚ್ನ ಟಕ ಆನ್ ಮಾಡಿದ್ರೆ ಸೌಂಡು ಅದು ಇದು ಎಲ್ಲ ಬರುತ್ತೆ. ಆ ಸೌಂಡು ಇಲ್ದಂಗೆ ಬರೀ ಮೊಬೈಲಲ್ಲೇ ಜಸ್ಟ್ ವಾಟ್ಸಪ್ಪು, ಯೂಟ್ಯೂಬು, ಕಾಲಿಂಗ್ ಯಾವ ಥರ ಓದ್ತೀವೋ ಅದೇ ಥರನೇ ಮೊಬೈಲಲ್ಲೇ ಆಪ್ರೇಟ್ ಮಾಡ್ತೀವಿ. ಅದಕ್ಕೆ ಹೋಮ್ ಆಟೋಮೇಷನ್ ಅಂತಾರೆ. ಇನ್ ಕೇಸ್ ನಿಮ್ಮ ಕಾರ್ ಬಂತು ಅಂದರೆ ಗೇಟ್ ತೆಗೆ ಅವಶ್ಯಕತೆ ಇಲ್ಲ, ಸೆಕ್ಯೂರಿಟಿನೂ ಬೇಕಾಗಿಲ್ಲ. ಅದನ್ನು ಕೂಡ ಜಸ್ಟ್ ಮೊಬೈಲಲ್ಲೇ ಗೇಟ್ ಓಪನ್ ಮಾಡಬೇಕು. ಆ ಥರನೇ ಮಾಡ್ಕೊಡ್ತಾರೆ. ಅದನ್ನು ಕೂಡ ಹೋಮ್ ಆಟೋಮೇಷನ್ ಅಂತಾರೆ. ಇಷ್ಟೆಲ್ಲ ಅಪ್ಡೇಟ್ಸು ತುಂಬ ಜನಕ್ಕೆ ಗೊತ್ತಿರುತ್ತೆ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ಹೋಮ್ ಥಿಯೇಟರ್ ಅಂದರೆ ಇಷ್ಟೆಲ್ಲ ಸೆಟಪ್ ಬೇಕಾಗುತ್ತೆ. ಅದು ನಿಮ್ಮ ಚಾಯ್ಸು. ಬೇಕು ಅಂದರೆ ಮಾಡ್ಕೊಡ್ತಿರಲ್ಲ, ಕಾಸ್ಟ್ ಕಟ್ಟಿಂಗ್ ಬೇಕಂದ್ರೆ ಅದನ್ನು ಕೂಡ ಲೆಸ್ ಮಾಡ್ಕೊಡ್ತಾರೆ. ನಿಮಗೆ ಬಿಟ್ಟಿತ್ತು, ನೀವು ಡಿಪೆಂಡ್ ನಿಮ್ಮ ಬಡ್ಜೆಟ್ ಮೇಲೆ ನೀವು ಮಾಡಿಸ್ಕೋಬಹುದು. ನೋಡಿ, ಒಂದು ಸೆಟಪ್ ಎಷ್ಟು ಕ್ಲಿಯರ್ ಆಗಿ ಸೆಟಪ್ ಮಾಡಿದರೆ, ಪ್ರತಿಯೊಂದು ಕೂಡ ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ನಾವು ಇಲ್ಲಿ ಬಂದು. ಡಿ ಆಡಿಯೋ ಸಂಸ್ಥೆಯಲ್ಲಿ ನೀವು ಏನಾದರೂ ಬಂದರೆ ನೀವು ಮಾಡಿಸ್ತಿರೋ ಬಿಡ್ತಿರೋ ಅಥವಾ ಹಾಕ್ಸ್ತಿರೋ ಬಿಡ್ತಿರೋ ಒನ್ ಟೈಮ್ ವಿಸಿಟ್ ಮಾಡಿ. ಇಲ್ಲಿ ಯಾವ ಥರ ಫೀಲ್ ಇದೆ ಇದ್ರ ಬಗ್ಗೆ ನಾಲೆಡ್ಜ್ ತೊಗೊಳ್ಳಿ. ಹೇಗೆ ಹಾಕ್ಸ್ಬೇಕು, ಏನು ಹೊರಗಡೆ ಬೇರೆಯವ್ರಿಗೂ ನಿಮಗೂ ಏನು ವ್ಯತ್ಯಾಸ, ಇಲ್ಲೇ ಯಾಕೆ ಹಾಕ್ಸ್ಬೇಕು, ಇಲ್ಲೇ ಯಾಕೆ ಬರಬೇಕು, ನಾವು ಪ್ರತಿಯೊಂದು ಕೂಡ ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ. ನೂರಾರು ಟೈಪ್ ಆಫ್ ಬ್ರ್ಯಾಂಡ್ಗಳನ್ನ ಯೂಸ್ ಮಾಡಿದ್ದಾರೆ. ಸ್ಪೀಕರ್ಸ್ಗಳಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಗಳು ಯೂಸ್ ಮಾಡಿದ್ದಾರೆ. ಎಲ್ಲ ಬ್ರ್ಯಾಂಡ್ಗಳು ಈ ಬ್ರ್ಯಾಂಡ್ ಯಾಕೆ ಮ್ಯಾಚ್ ಮಾಡಬೇಕು, ಇದಕ್ಕೆ ಅದು ಯಾಕೆ ಮ್ಯಾಚ್ ಮಾಡಬೇಕು, ಇದಕ್ಕೆ ಈ ಮೆಟೀರಿಯಲ್ ಯಾಕೆ ಹಾಕಬೇಕು, ಇದನ್ನು ಡ್ಯುಯಲ್ ಟೋನಲ್ ಕಾಂಬಿನೇಷನ್ ಯಾಕೆ ಹಾಕಬೇಕು ಅನ್ನೋದು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದನ್ನೆಲ್ಲ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ಹೇಳ್ತಾ ಹೋದರೆ ಒನ್ ಡೇ ಫುಲ್ ಆದರೂ ಸಾಲದು ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬೇಕಂದ್ರೆ. ಹಾಗಾಗಿ ಶಾರ್ಟಾಗಿ ಹೇಳ್ಕೊಟ್ಟಿದ್ದೀವಿ ಅಷ್ಟೇ. ನಿಮ್ಗೆ ಒಂದು ಮಿನಿಮಮ್ ಬಡ್ಜೆಟ್ ಇದ್ರೆ ಸಾಕು, ನಿಮ್ಮ ಮನೆಗೆ ಒಂದು ಹೋಮ್ ಥಿಯೇಟರ್ ಆಗುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ.